Hello friends, welcome to ಚಕ್ರವ್ಯೂಹ ಸೀರೀಸ್ ಅಗೇನ್. ಸೊ ನಮ್ಮ ಇವತ್ತಿನ ಟಾಪಿಕ್, ಇವತ್ತು ನಾನು ಎಲೆಕ್ಷನ್ಸ್ ಮೇಲೆ ಡಿಸ್ಕಸ್ ಮಾಡ್ತೀನಿ. ಎಲೆಕ್ಷನ್ ಕಮಿಷನ್ ಮತ್ತೆ ಕೆಲವೊಂದಿಷ್ಟು RPI ಆಕ್ಟ್ಸ್ ಮೇಲೆ ಬಂದಿರತಕ್ಕಂತಹ ಪ್ರಶ್ನೆಗಳು. ಸೊ ಫ್ರೆಂಡ್ಸ್, ಇವಾಗ ಎಲೆಕ್ಷನ್ ಇರೋದ್ರಿಂದ ಸೊ ನಮ್ಮ UPSC ನಲ್ಲೂ ಸಹಿತ ಎಲೆಕ್ಷನ್ಸ್ ಮೇಲೆ ಬೇಸಿಕಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಒಂದು, ಅದಾದ್ಮೇಲೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್, ಅದಾದ್ಮೇಲೆ RPA ಆಕ್ಟ್ಸ್ ಏನಿದಾವೆ 1950 ಮತ್ತೆ 51, ಇದರ ಮೇಲೆ ಪ್ರಶ್ನೆ ಬರ್ತಕ್ಕಂತಹ ಸಾಧ್ಯತೆಗಳಿದಾವೆ. ಸೊ ಅದಕ್ಕೆ ಇವನ್ನ ಸ್ವಲ್ಪ ಕೇರ್ಫುಲ್ ಆಗಿ ಸ್ಟಡಿ ಮಾಡ್ಕೊಳ್ಳಿ. ಸೊ ಇವತ್ತು ನಮ್ಮ ಮೊದಲನೇ ಪ್ರಶ್ನೆ ನೋಡೋಣ. ಮೊದಲನೇ ಪ್ರಶ್ನೆ ಏನಿದೆ ಅಂತ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈಸ್ ಎ 5-member ಬಾಡಿ. ಫ್ರೆಂಡ್ಸ್, ನಮಗೆ ಎಲೆಕ್ಷನ್ ಕಮಿಷನ್ ಅಲ್ಲಿ ಯಾವುದೇ ಫಿಕ್ಸ್ಡ್ ಮೆಂಬರ್ಸ್ ಅಂತಕ್ಕಂತಹದ್ದಿಲ್ಲ. ಎಲೆಕ್ಷನ್ ಕಮಿಷನ್ ವಿಲ್ ಕನ್ಸಿಸ್ಟ್ ಆಫ್ ಚೇರ್ಮನ್ ಅಂಡ್ ಅದರ್ ಮೆಂಬರ್ಸ್ ಆಸ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್ ಅಂತ ಹೇಳಿ ಇರತಕ್ಕಂಥದ್ದು, ಫಿಕ್ಸ್ಡ್ ಅಂತ ಹೇಳಿ ಇಲ್ಲ. ಓಕೆ, ಸೊ ಅದಾದ್ಮೇಲೆ ಎಲೆಕ್ಷನ್ ಕಮಿಷನ್ ಅಲ್ಲಿ ದೇರ್ ವಿಲ್ ಬಿ ಒನ್ ಚೇರ್ಮನ್, ಆಮೇಲೆ ಅದರ್ ಮೆಂಬರ್ಸ್ ವಿಲ್ ಬಿ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್ ಅಂತ ಹೇಳಿ ಇರ್ತಕ್ಕಂಥದ್ದು. ಆಮೇಲೆ ಒರಿಜಿನಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಎಲೆಕ್ಷನ್ ಕಮಿಷನ್ ಇದೆ, ಇಟ್ ವಾಸ್ ಎ ಸಿಂಗಲ್ ಮೆಂಬರ್ ಬಾಡಿ. ಅದಾದ್ಮೇಲೆ ಇಟ್ ಬಿಕೇಮ್ ಅ ಮಲ್ಟಿ ಮೆಂಬರ್ ಬಾಡಿ. ಓಕೆ, ಮಲ್ಟಿ ಮೆಂಬರ್ ಬಾಡಿ ಆಗುತ್ತೆ. ಅದಾದ್ಮೇಲೆ ಮತ್ತೆ ಸಿಂಗಲ್ ಮೆಂಬರಿಗೆ ಹೋಗುತ್ತೆ. ಅದಾದ್ಮೇಲೆ ನಿಯರ್ಲಿ 1993 ನಲ್ಲಿ ಯಾವಾಗ ವೋಟಿಂಗ್ ಮಾಡ್ತಕ್ಕಂಥ ಏಜ್ ಅನ್ನ 21ರಿಂದ 18ಕ್ಕೆ ರಿಡ್ಯೂಸ್ ಮಾಡ್ತಾರೆ, ಅವಾಗ ಇಟ್ ಅಗೇನ್ ಬಿಕಮ್ ಅ ಮಲ್ಟಿ ಮೆಂಬರ್ ಬಾಡಿ. ಅದಾದ್ಮೇಲೆ ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ವರ್ಡಿಕ್ಟ್ ಕೂಡ ಬಂತು. ಏನಪ್ಪಾ ಅಂತ ಹೇಳಿದ್ರೆ, ಎಲೆಕ್ಷನ್ ಕಮಿಷನ್ ಅಲ್ಲಿ ಚೀಫ್ ಎಲೆಕ್ಷನ್ ಕಮಿಷನರ್ ಮತ್ತೆ ಬೇರೆ ಎಲೆಕ್ಷನ್ ಕಮಿಷನ್ ಅಪಾಯಿಂಟ್ ಮಾಡೋದಕ್ಕೆ ಒಂದು ಬಾಡಿ ಇರುತ್ತೆ. ಅಲ್ಲಿ ಪ್ರೈಮ್ ಮಿನಿಸ್ಟರ್ ಮತ್ತೆ ಲೀಡರ್ ಆಫ್ ಅಪೋಸಿಷನ್ ಇನ್ ಲೋಕಸಭಾ, ಆಮೇಲೆ CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರ್ತಾರೆ ಅಂತ ಹೇಳಿ ವರ್ಡಿಕ್ಟ್ ಕೊಡ್ತಾರೆ. ಅದಾದ್ಮೇಲೆ ಅದನ್ನ ಗೌರ್ಮೆಂಟ್ ಒಂದು ಲಾ ಪಾಸ್ ಮಾಡಿ ಅಲ್ಲಿ CJI ಇರೋದಿಲ್ಲ, ಪ್ರೈಮ್ ಮಿನಿಸ್ಟರ್ ಮತ್ತೆ ಹೋಮ್ ಮಿನಿಸ್ಟರ್, ಅದಾದ್ಮೇಲೆ ಲೀಡರ್ ಆಫ್ ಅಪೋಸಿಷನ್ ಲೋಕಸಭಾ ಇರ್ತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಅದನ್ನು ಸಹಿತ ಓದ್ಕೊಳ್ಳಿ ಒಂದ್ಸತಿ. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್, ಯೂನಿಯನ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ವಿಲ್ ಡಿಸೈಡ್ ದ ಎಲೆಕ್ಷನ್ ಶೆಡ್ಯೂಲ್ ಫಾರ್ ದ ಕಂಡಕ್ಟ್ ಆಫ್ ಬೋತ್ ಜನರಲ್ ಎಲೆಕ್ಷನ್ಸ್ ಅಂಡ್ ಬೈ ಎಲೆಕ್ಷನ್ಸ್. ಫ್ರೆಂಡ್ಸ್, ರೀಸೆಂಟ್ ಆಗಿ ಎಲೆಕ್ಷನ್ ಅನೌನ್ಸ್ ಆಯ್ತು, ಎಲೆಕ್ಷನ್ ಡೇಟ್. ಸೊ ಅಲ್ಲಿ ನೀವು ನ್ಯೂಸ್ ಅನ್ನ ಟ್ರ್ಯಾಕ್ ಮಾಡ್ತಾ ಇದ್ರೆ ಗೊತ್ತಾಗುತ್ತೆ. ಸೊ ದಟ್ ಡಿಸಿಷನ್ ವಿಲ್ ಬಿ ಟೇಕನ್ ಬೈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನೇ ಹೊರತು ಹೋಮ್ ಮಿನಿಸ್ಟರ್ಗೆ ಆ ಒಂದು ಪವರ್ಸ್ ಇರೋದಿಲ್ಲ. ಸೊ ಇಟ್ ವಿಲ್ ವೈಲೇಟ್ ದ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಒಂದು ಪ್ರಿನ್ಸಿಪಲ್ ಅನ್ನೇ ವೈಲೇಟ್ ಮಾಡ್ತಕ್ಕಂತಹದ್ದು. ಸೊ ಅದಕ್ಕೋಸ್ಕರ ಹೋಮ್ ಮಿನಿಸ್ಟರ್ ವಿಲ್ ನಾಟ್ ಡಿಸೈಡ್ ದ ಎಲೆಕ್ಷನ್. ಅದಾದ್ಮೇಲೆ ಎಲೆಕ್ಷನ್ ಕಮಿಷನ್ ರಿಸಾಲ್ವ್ಸ್ ದ ಡಿಸ್ಪ್ಯೂಟ್ಸ್ ರಿಲೇಟಿಂಗ್ ಟು ಸ್ಪ್ಲಿಟ್ ಆರ್ ಮರ್ಜರ್ ಆಫ್ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟೀಸ್. ಸೊ ಫ್ರೆಂಡ್ಸ್, ಇದು ಸಹಿತ ನೀವು ನ್ಯೂಸ್ ಪೇಪರ್ಸ್ ಅನ್ನ ಓದ್ತಾ ಇದ್ರೆ, ನ್ಯೂಸ್ಗಳನ್ನ ಟ್ರ್ಯಾಕ್ ಮಾಡ್ತಾ ಇದ್ರೆ ಗೊತ್ತಾಗುತ್ತೆ ನಿಮ್ಗೆ ಇಲ್ಲಿ. ಸೊ ಇಲ್ಲಿ ಸ್ಪ್ಲಿಟ್ ಮರ್ಜರ್ಸ್ ನ ಡಿಸೈಡ್ ಮಾಡೋದು ಇಟ್ ಈಸ್ ದ ಎಲೆಕ್ಷನ್ ಕಮಿಷನ್ ಹೊರತು ಬೇರೆ ಯಾರು ಅಲ್ಲ, ಗೌರ್ಮೆಂಟ್ ಅಲ್ಲ, ಪ್ರೆಸಿಡೆಂಟ್ ಅಲ್ಲ, ಯಾರಿಗೂ ಸಹಿತ ಆ ಒಂದು ಇದು ಇರೋದಿಲ್ಲ, ಪವರ್ ಇರೋದಿಲ್ಲ. Constitutionally, it is the election commission that will decide the split and mergers. Okay, so ಅದಕ್ಕೆ this will be the right one. So ಆಮೇಲೆ 1 and 2 will not be the right. So only 3 will be the right statement here. ಮುಂದಿನ ಪ್ರಶ್ನೆ ನೋಡಿ. ಈ ಪ್ರಶ್ನೆ ಎಲ್ಲಿದೆ, ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, a person who is eligible to vote can be made a minister in a state for 6 months even if he or she is not a member of that state. Friends, ಇಲ್ಲಿ ನೋಡಿ ಈ ಸ್ಟೇಟ್ಮೆಂಟ್, ಸಿ ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಒಬ್ಬ ವ್ಯಕ್ತಿ ಯಾರು ಮೆಂಬರ್ ಆಗೋದಕ್ಕೆ ಅರ್ಹತೆ ಇರುತ್ತೆ ಅವರನ್ನ ಮಿನಿಸ್ಟರ್ ಮಾಡ್ಬೋದು ಫಾರ್ 6 months, ಅದು ಇದೆ. ಬಟ್ ಇಲ್ಲಿ ಕೊಟ್ಟಿರತಕ್ಕಂತಹದ್ದು ಹೂ ಇಸ್ ಎಲಿಜಿಬಲ್ ಟು ವೋಟ್. ಸಿ ಸಪೋಸ್ 18 years ಆಗಿದ್ರೆ ಹಿ ಇಸ್ ಆಲ್ಸೋ ಎಲಿಜಿಬಲ್ ಅಲ್ವಾ. ಬಟ್ ಕ್ಯಾನ್ ಎ ಮೆಂಬರ್ ಕಾಂಟೆಸ್ಟ್ ಫಾರ್ MLA ಎಲೆಕ್ಷನ್ ಆದ್ರೆ 25 ಬಿಲೋ ಇದ್ದವ್ರು ಕಾಂಟೆಸ್ಟ್ ಮಾಡಕ್ ಆಗುತ್ತಾ? ಇಲ್ಲ, ಮಿನಿಮಮ್ 25 years ಏಜ್ ಇರ್ತಕ್ಕಂಥದ್ದು. ಸೊ ಇಲ್ಲಿ ಎನಿ ಪರ್ಸನ್ ಹೂ ಇಸ್ ಎಲಿಜಿಬಲ್ ಟು ವೋಟ್ ಹೆಂಗಾಗೋದಕ್ಕೆ ಸಾಧ್ಯ ಅಲ್ವಾ. ಸೊ ಜಸ್ಟ್ ನೀವು ಕೇರ್ಫುಲ್ ಆಗಿ ಓದೋದ ಪ್ರಶ್ನೆ, ಅದಕ್ಕೆ ನಾನು ರಿಪೀಟೆಡ್ ಆಗಿ ಹೇಳ್ತಾ ಇದ್ದೀನಿ, ಪ್ರಶ್ನೆಗಳನ್ನ ಬಹಳ ಕೇರ್ಫುಲ್ ಆಗಿ ಓದಬೇಕು. ಎಲ್ಲಾದ್ರೂ ನೀವು ಮಿಸ್ ಮಾಡಿದ್ರೆ, ನಿಮ್ಮ ಮೈಂಡ್ ಅಬ್ಸೆಂಟ್ ಆದ್ರೆ ನೀವು ಅಲ್ಲಿ ತಪ್ಪು ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದಾದ್ಮೇಲೆ ಅಕಾರ್ಡಿಂಗ್ ಟು RPA Act 1951, a person convicted of a criminal offense and sentenced to imprisonment for 5 years is permanently disqualified. ಇಲ್ಲೂ ಸಹಿತ ನೋಡಿ, permanently disqualified from contesting an election even after his release from prison. ಫ್ರೆಂಡ್ಸ್, ಇಲ್ಲಿ ನೋಡಿ, ಇಲ್ಲೂ ಸಹಿತ
ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಸೊಸೈಟಿನಲ್ಲಿ ನ್ಯೂಸ್ಗಳನ್ನ ಟ್ರ್ಯಾಕ್ ಮಾಡ್ತಾ ಇದ್ರೆ ಗೊತ್ತಾಗುತ್ತೆ. ಅಲ್ಲಿ ಇವನ್ ಕನ್ವಿಕ್ಟ್ ಆದವರು ಸಹಿತ ಮತ್ತೆ ಅವರ ಜೈಲ್ ಟರ್ಮ್ ಮುಗಿದ ಮೇಲೆ ಮತ್ತೆ ಎಲೆಕ್ಷನ್ ಬಂದು ನಿಂತಿರ್ತಕ್ಕಂತಹ ಹಲವಾರು ಉದಾಹರಣೆಗಳಿದಾವೆ. ಇವನ್ ಕರ್ನಾಟಕದಲ್ಲೂ ಆ ಒಂದು ಉದಾಹರಣೆ ಇದೆ. ಸೊ ಗಣಿ ದನಿಗಳಂತ ಹೇಳಿ ಫೇಮಸ್ ಆಗಿರತಕ್ಕಂಥವರು, ಸೊ ಅವರು ಜೈಲಿಗೆ ಹೋಗಿ ಬಂದು ಮತ್ತೆ ಎಲೆಕ್ಷನ್ ಆಗಿರತಕ್ಕಂತಹ ಉದಾಹರಣೆಗಳಿದಾವೆ. ಸೊ ಇಟ್ ಈಸ್ ನಾಟ್ ಬಾರ್ಡ್ ಆನ್ ದೆಮ್. ಅದು ನೀವು ಸೊಸೈಟಿನಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ರೆ ಸಹಿತ ಗೊತ್ತಾಗುತ್ತೆ. ಸೊ ಇಲ್ಲಿ ಇದು ಸಹಿತ ರಾಂಗ್ ಆಗುತ್ತೆ. ಸೊ ಡಿ ನೈದರ್ 1 nor 2 ವಿಲ್ ಬಿ ದ ಕರೆಕ್ಟ್ ಒನ್. ಸೊ ಅದಕ್ಕೆ ಬ್ಯೂಟಿ ಆಫ್ UPSC ಎಕ್ಸಾಮ್ ಏನಿದೆ ಫ್ರೆಂಡ್ಸ್, ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಅಬ್ಸರ್ವೇಷನ್ಸ್ಗಳನ್ನ ಅಪ್ಲೈ ಮಾಡ್ತಕ್ಕಂತಹದ್ದು. ನಾವು ಮುಂದೆ ಹೋಗ್ತಾ ಇನ್ನಷ್ಟು ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಯಾವ ತರ ನಮ್ಮ ಅಬ್ಸರ್ವೇಷನ್ ಪ್ರಾಕ್ಟಿಕಲ್ ನೋಡಿರ್ತಕ್ಕಂಥದ್ದನ್ನ ಹೆಂಗೆ ಅಪ್ಲೈ ಮಾಡೋ ಅಂತ ಹೇಳಿ ನಾನು ನಿಮಗೆ ಆ ಹಿಸ್ಟ್ರಿನಲ್ಲಿ ಆರ್ಟ್ ಅಂಡ್ ಕಲ್ಚರ್ನಲ್ಲಿ ಸಹಿತ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ಇದು ನೈದರ್ 1 nor 2 ಆಗುತ್ತೆ. ಸೊ ಮುಂದಿನ ಪ್ರಶ್ನೆ ಇಲ್ಲಿ, ವಿತ್ ರೆಫರೆನ್ಸ್ ಟು ಯೂನಿಯನ್ ಗವರ್ಮೆಂಟ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಗೋಪಾಲಸ್ವಾಮಿ ಅಯ್ಯಂಗಾರ್ ಕಮಿಟಿ suggested that a minister and a secretary be designated solely for pursuing the subject of administrative reform. So friends, ಈ ತರ ಏನಿದಾವೆ ಇದು ಕಂಪ್ಲೀಟ್ಲಿ ನಾಲೆಡ್ಜ್ ಬೇಸ್ಡ್ ಆಗುತ್ತೆ. ಗೋಪಾಲಸ್ವಾಮಿ ಅಯ್ಯಂಗಾರ್ ಕಮಿಟಿ ಅದನ್ನ ಯಾಕೆ ಅಲ್ಲಿ ತರಲಾಯ್ತು, ಅವ್ರು ಏನು ಸಜೆಸ್ಟ್ ಮಾಡಿರ್ತಕ್ಕಂಥ ನಾಲೆಡ್ಜ್ ಇರಲೇಬೇಕಾಗುತ್ತೆ. ಸೊ ಬೇಸಿಕಲಿ ಈ ಕಮಿಟಿ ನಮಗೆ ಸೆಕ್ರೆಟರಿ, ಗೌರ್ಮೆಂಟ್ನ ಸೆಕ್ರೆಟರಿಯೇಟ್ ಬಗ್ಗೆ, ಓಕೆ, ಅದಾದ್ಮೇಲೆ ಮಿನಿಸ್ಟ್ರಿ ಬಗ್ಗೆ ಕೆಲವೊಂದಿಷ್ಟು ಸಜೆಷನ್ ಮಾಡ್ತಾರೆ. ಫ್ರೆಂಡ್ಸ್ ಇಲ್ಲಿ ಬೇಸಿಕ್ಸ್ ಒಂದು ನೆನ್ಪಿಟ್ಕೊಳ್ಳಿ. ಗೌರ್ಮೆಂಟ್ ಡಿಪಾರ್ಟ್ಮೆಂಟ್, ಯಾವ ಒಂದು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೆಕ್ರೆಟರಿ ಅಪಾಯಿಂಟ್ ಆಗಿರ್ತಾರೆ ಸೆಕ್ರೆಟರಿ ಲೆವೆಲ್. ಸೊ ಅದನ್ನ ನಾವು ಒಂದು ಸೆಕ್ರೆಟರಿಯೇಟ್ ಅಂತ ಹೇಳ್ತೀವಿ. ಸೊ ಸಿಮಿಲರ್ಲಿ ಮಿನಿಸ್ಟ್ರಿ ಅಂತ ಹೇಳಿದ್ರೆ ದ ಸ್ಟೇಟ್ ಡಿಪಾರ್ಟ್ಮೆಂಟ್ ವಿತ್ ಎ ಮಿನಿಸ್ಟರ್ ಇನ್ಚಾರ್ಜ್ ಇದ್ರೆ ಅದನ್ನ ನಾವು ಮಿನಿಸ್ಟ್ರಿ ಅಂತ ಹೇಳಿ ಹೇಳ್ತೀವಿ. ಆ ಒಂದು ಡಿಫರೆನ್ಸ್ ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಗೋಪಾಲಸ್ವಾಮಿ ಅಯ್ಯಂಗಾರ್ ಕಮಿಟಿ ಡೆಲ್ಟ್ ವಿತ್ ಸೆಕ್ರೆಟರಿ. ಸೊ ಅಲ್ಲಿ ಸೋಲಿ ಟು ಪರ್ಸ್ಯೂ ದ ಸಬ್ಜೆಕ್ಟ್ ಆಫ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ ಅಂತ ಹೇಳಿ ಅವರು ರೆಕಮೆಂಡ್ ಮಾಡಿದ್ದಿಲ್ಲ. ಸೊ ಇಟ್ಸ್ ಬೇಸ್ಡ್ ಆನ್ ಯುವರ್ ನಾಲೆಜ್ ಓನ್ಲಿ ಆಗುತ್ತೆ. ಅದಾದ್ಮೇಲೆ 1970 ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ವಾಸ್ ಕಾನ್ಸ್ಟಿಟ್ಯೂಟೆಡ್ ಆನ್ ದ ರೆಕಮೆಂಡೇಶನ್ಸ್ ಆಫ್ ARC 1966 ಫಸ್ಟ್ ARC ಅಂಡ್ ದಿಸ್ ವಾಸ್ ಪ್ಲೇಸ್ಡ್ ಅಂಡರ್ ದ ಪ್ರೈಮ್ ಮಿನಿಸ್ಟರ್. ಸೊ ದಿಸ್ ಇಸ್ ದ ರೈಟ್ ಸ್ಟೇಟ್ಮೆಂಟ್, ಬಟ್ ಇಲ್ಲಿ ಯಾವುದೇ ಒಂದು ಲಾಜಿಕ್ನ ಅಪ್ಲೈ ಮಾಡೋ ಹಾಗಿಲ್ಲ. ಸೊ ಹಿಯರ್ ಯು ವಿಲ್ ಹ್ಯಾವ್ ಟು ಬಿ ಕೇರ್ಫುಲ್. ಇಲ್ಲಿ ನಿಮ್ಮ ನಾಲೆಜ್ ಇಂಪಾರ್ಟೆಂಟ್ ಇದೆ. ಸಪೋಸ್ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಇಂತಹ ಪ್ರಶ್ನೆಗಳನ್ನ ದಯವಿಟ್ಟು ಬಿಟ್ಬಿಡಿ, ಅಲ್ಲಿ ನೆಗೆಟಿವ್ಸ್ ಅನ್ನ ತಗೊಳ್ಳೋದಕ್ಕೆ ಹೋಗಬೇಡಿ. ಮುಂದಿನ ಪ್ರಶ್ನೆ ನೋಡೋಣ. ಈ ಪ್ರಶ್ನೆಯಲ್ಲಿ, ಇನ್ ಇಂಡಿಯಾ ದೇರ್ ಇಸ್ ನೋ ಲಾ ರೆಸ್ಟ್ರಿಕ್ಟಿಂಗ್ ದ ಕ್ಯಾಂಡಿಡೇಟ್ಸ್ ಫ್ರಮ್ ಕಂಟೆಸ್ಟಿಂಗ್ ಇನ್ ಒನ್ ಲೋಕಸಭಾ ಎಲೆಕ್ಷನ್ ಫ್ರಮ್ 3 ಕಾನ್ಸ್ಟಿಟ್ಯೂನ್ಸಿ. ಫ್ರೆಂಡ್ಸ್ ಇದನ್ನು ಸಹಿತ ಅಷ್ಟೇ ನಿಮ್ಮ ಅಬ್ಸರ್ವೇಷನ್ಸ್ ಮೇಲೆ ಹೋಗುತ್ತೆ. ನಾವು ಎಷ್ಟೊಂದು ಕ್ಯಾಂಡಿಡೇಟ್ಸ್ ನೋಡ್ತೀವಿ, ದೇ ವಿಲ್ ಬಿ ಇನ್ 2 ಡಿಫ್ರೆಂಟ್ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ನಿಂತಿರ್ತಾರೆ. ಫಾರ್ ಎಕ್ಸಾಂಪಲ್ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಗುಜರಾತಿನಲ್ಲಿ ಒಂದು ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಪ್ಲಸ್ UP ನಲ್ಲಿ ವಾರಣಾಸಿಯಲ್ಲಿ ಸಹಿತ ನಿಂತಿದ್ರು. ಸೊ ಆ ಒಂದು ಉದಾಹರಣೆ ಇದೆ. ಸೊ ಬಟ್ ಇಲ್ಲಿ ನೋ ಲಾ ಇಸ್ ದೇರ್ ಟು ರೆಸ್ಟ್ರಿಕ್ಟ್ ದ ಕ್ಯಾಂಡಿಡೇಟ್ಸ್ ಫ್ರಮ್ ಕಂಟೆಸ್ಟಿಂಗ್ ಇನ್ ಒನ್ ಲೋಕಸಭಾ ಎಲೆಕ್ಷನ್ ಫ್ರಮ್ 3 ಕಾನ್ಸ್ಟಿಟ್ಯೂನ್ಸಿ ಅಂತ ಹೇಳಿ ಕೊಟ್ಟಿರ್ತಕ್ಕಂಥದ್ದು. ಫ್ರೆಂಡ್ಸ್ RPA Act ಅಲ್ಲಿ it has been mentioned and it is RPA is to mainly to regulate the elections. So ಅಲ್ಲಿ more than 2 ಕಾನ್ಸ್ಟಿಟ್ಯೂನ್ಸಿಗೆ ನಾವು ಎಲೆಕ್ಷನ್ ನಿಲ್ಲೋ ಹಾಗಿಲ್ಲ ಅಂತ ಹೇಳಿ ಹೇಳಿರ್ತಕ್ಕಂಥದ್ದು. ಸೊ ಇಲ್ಲಿ ನೋ ಲಾ ಅಂತಕ್ಕಂಥದ್ದು ಇದೆ. ಸೊ ಇಟ್ಸ್ ಅ ವೆರಿ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್. ಸೊ ಇಟ್ಸ್ ಅ ರಾಂಗ್ ಸ್ಟೇಟ್ಮೆಂಟ್ ಆಲ್ಸೋ. ಸೊ ಇಂಥ ಸ್ಟೇಟ್ಮೆಂಟ್ಸ್ಗಳನ್ನ ಅಬ್ಸರ್ವ್ ಮಾಡಿ. ದೇರ್ ಇಸ್ ನೋ ಲಾ, ದೇರ್ ಇಸ್ ನೋ ಪಾಲಿಸಿ ಅಂತಕ್ಕಂಥ, ಅಥವಾ ದೇರ್ ಇಸ್ ನೋ ಡಿಪಾರ್ಟ್ಮೆಂಟ್, ದೇರ್ ಇಸ್ ನೋ ಅಪೆಲೇಟ್ ಟ್ರೈಬ್ಯುನಲ್, ಇಂತಹ ಸ್ಟೇಟ್ಮೆಂಟ್ಸ್ಗಳನ್ನ ಕೊಟ್ಟು ಕನ್ಫ್ಯೂಸ್ ಮಾಡ್ತಾರೆ. ಅದಾದ್ಮೇಲೆ ಇನ್ 1991 ಲೋಕಸಭಾ ಎಲೆಕ್ಷನ್ ಶ್ರೀದೇವಿ ಲಾಲ್ ಕಂಟೆಸ್ಟೆಡ್ ಫ್ರಮ್ 3 ಲೋಕಸಭಾ. ಸೊ ಇಂಥದ್ದು ಕೆಲವೊಂದಿಷ್ಟು ಗೊತ್ತಿರಲ್ಲ. ಸೊ ಅಂಥವನ್ನ ಸ್ವಲ್ಪ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ. ಸೊ ನೆಕ್ಸ್ಟ್, ಆಸ್ ಪರ್ ದ ಎಕ್ಸಿಸ್ಟಿಂಗ್ ರೂಲ್ಸ್, ಇಫ್ ಎ ಕ್ಯಾಂಡಿಡೇಟ್ ಕಂಟೆಸ್ಟ್ ಇನ್ ಒನ್ ಲೋಕಸಭಾ ಎಲೆಕ್ಷನ್ ಫ್ರಮ್ ಮೆನಿ ಕಾನ್ಸ್ಟಿಟ್ಯೂನ್ಸ್, ಹೀಸ್ ಆರ್ ಪಾರ್ಟಿ ಶುಡ್ ಬಿಯರ್ ದ ಕಾಸ್ಟ್. ಸೊ ಇಲ್ಲೂ ಸಹಿತ ನೋಡಿ ಪ್ರಾಕ್ಟಿಕಲ್ ಅಬ್ಸರ್ವೇಷನ್ ಹೆಂಗೆ ನಮಗೆ ಹೆಲ್ಪ್ ಆಗುತ್ತೆ. ಎಲ್ಲಾದ್ರೂ ಬೈ ಎಲೆಕ್ಷನ್ಗೆ ಪಾರ್ಟೀಸ್ ಫಂಡ್ ಮಾಡಿರೋದು ನಮಗೆ ಆ ಉದಾಹರಣೆ ಇದೆ. ಇಲ್ಲ ಎಲೆಕ್ಷನ್ ಕಮಿಷನ್ನೇ ಕಂಡಕ್ಟ್ ಮಾಡೋದು, ಅಲ್ಲಿ ಮತ್ತೆ ಸ್ಟೇಟ್ ಇಂದಾನೆ ಫಂಡ್ ನ ತಗೊಳ್ತಕ್ಕಂತಹದ್ದಿದೆ. ಸೊ ಇಟ್ ಈಸ್ ನಾಟ್ ಸ್ಪೆಂಟ್ ಬೈ ದ ಪಾರ್ಟೀಸ್. ಸೊ ಇಲ್ಲಿ 1 and 3 ರಾಂಗ್ ಅಂತ ಗೊತ್ತಾದಾಗ ನಮಗೆ 2 ಆಪ್ಷನ್ ಅಂತ ಹೇಳಿ ಗೊತ್ತಾಗುತ್ತೆ ಫ್ರೆಂಡ್ಸ್. ಆದ್ರೆ ಈಗ ನಮ್ಮ ಪ್ಯಾಟರ್ನ್ 2023 ಪ್ಯಾಟರ್ನ್ ಪ್ರಕಾರ ಹೌ ಮೆನಿ ಆಫ್ ದಮ್ ವಿಲ್ ಬಿ ರೈಟ್ ರಾಂಗ್ ಅಂತ ಕೇಳ್ತಾರೆ. ಸೊ ಅಂತದ್ರಲ್ಲಿ ನಾವು 2 ಎಲಿಮಿನೇಟ್ ಮಾಡ್ತೀವಿ. ಒಂದು ನಮಗೆ ಕನ್ಫ್ಯೂಷನ್ ಇರುತ್ತೆ. ಸೊ ದೇರ್ 50-50 ಚಾನ್ಸ್ ಅಲ್ಲಿ ಇರುತ್ತೆ. 50:50 ಅಂದ್ರೆ 2 ಯು ಕ್ಯಾನ್ ಎಲಿಮಿನೇಟ್, ಬಟ್ ಇನ್ನೆರಡು ಒಂದು ಕನ್ಫ್ಯೂಷನ್ ಇರ್ತಕ್ಕಂತಹದ್ದು. ಸೊ ಇಲ್ಲಿ
ಇಟ್ ಡಿಪೆಂಡ್ಸ್ ಅಪಾನ್ ಯು ವೆದರ್ ಟು ಟೇಕ್ ರಿಸ್ಕ್ ಆರ್ ನಾಟ್. ಆಲ್ರೆಡಿ ನಾನು ಅಟೆಂಡ್ ಮಾಡಿದ್ರಲ್ಲಿ ನನ್ನ ಕಾನ್ಫಿಡೆನ್ಸ್ ಇದೆ, ಐ ಕ್ಯಾನ್ ರೀಚ್ ಕಟ್ ಆಫ್ ಅಂತ ಹೇಳಿದ್ರೆ ರಿಸ್ಕ್ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಇನ್ನೂ ಕಟ್ ಆಫ್ ರೀಚ್ ಆಗ್ತಾ ಇಲ್ಲ ಅಂದ್ರೆ ಇಟ್ ಡಿಪೆಂಡ್ಸ್ ಅಪಾನ್ ಯು ವೆದರ್ ಟು ಟೇಕ್ ರಿಸ್ಕ್ ಆರ್ ನಾಟ್ ಅಂತ ಹೇಳಿ. ಸೊ ಅದು ನಿಮಗೆ ಟೆಸ್ಟ್ ಸೀರೀಸ್ ಅಲ್ಲಿ ಇಂಥದನ್ನ ಅಪ್ಲೈ ಮಾಡೋದ್ರಿಂದ ನಿಮಗೆ ಬರುತ್ತದೆ ಅದು. ಮುಂದಿನ ಪ್ರಶ್ನೆ, ಈ ಪ್ರಶ್ನೆ ಇರ್ತಕ್ಕಂತಹದ್ದು ವಿತ್ ರೆಫರೆನ್ಸ್ ಟು 14th ಫೈನಾನ್ಸ್ ಕಮಿಷನ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆರ್ ಕರೆಕ್ಟ್ ಅಂತ ಹೇಳಿ ಇರ್ತಕ್ಕಂಥ 14th ಫೈನಾನ್ಸ್ ಕಮಿಷನ್ ಬಗ್ಗೆ. ಇಟ್ ಹ್ಯಾಸ್ ಫ್ರೆಂಡ್ಸ್, ಫೈನಾನ್ಸ್ ಕಮಿಷನ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೊ ಆಲ್ರೆಡಿ ಫೈನಾನ್ಸ್ ಕಮಿಷನ್ ಸಿಕ್ಕಾಪಟ್ಟೆ ಪ್ರಶ್ನೆಗಳು ಬಂದಿದ್ದಾವೆ. ಫೈನಾನ್ಸ್ ಕಮಿಷನ್ ನ ಪವರ್ಸ್ ಏನು, ಯಾವ ಆರ್ಟಿಕಲ್ 280 ಬಗ್ಗೆ ಮಾತಾಡ್ತೀವಿ. ಅದಾದ್ಮೇಲೆ ಫೈನಾನ್ಸ್ ಕಮಿಷನ್ ನ ಟರ್ಮ್ಸ್ ಆಫ್ ರೆಫರೆನ್ಸ್ ಏನು, ಹೌ ದೇ ವಿಲ್ ಡಿವಾಲ್ವ್ ದ ಫೈನಾನ್ಸ್, ಯಾವ ತರ ಸೆಂಟರ್ ಟು ಸ್ಟೇಟ್ ಹೆಂಗೆ ಡಿವಾಲ್ವ್ ಆಗುತ್ತೆ. ದೇರ್ ವಿಲ್ ಬಿ ವರ್ಟಿಕಲ್ ಡೆವಲ್ಯೂಷನ್, ಅದಾದ್ಮೇಲೆ ಹಾರಿಜಾಂಟಲ್ ಡೆವಲ್ಯೂಷನ್ ಅಂತ ಹೇಳ್ತೀವಿ. ವರ್ಟಿಕಲ್ ಅಂದ್ರೆ ಸೆಂಟರಿಂದ ಸ್ಟೇಟ್ಸ್ಗೆ ಎಷ್ಟು ಬರಬೇಕು, ಹಾರಿಜಾಂಟಲ್ ಅಂದ್ರೆ ವಿತಿನ್ ಸ್ಟೇಟ್ಸ್ ಯಾವ ತರ ಡಿಸ್ಟ್ರಿಬ್ಯೂಟ್ ಆಗಬೇಕು ಅಂತಕ್ಕಂಥದ್ದು. ಸೊ ಅದ್ರ ಬಗ್ಗೆ ಬಹಳ ಕ್ಲಿಯರ್ ಆಗಿ ಓದ್ಕೊಳ್ಳಿ. ಸೊ ಇಲ್ಲಿ ನೋಡೋಣ ಪ್ರಶ್ನೆ, ವಿತ್ ರೆಫರೆನ್ಸ್ ಟು 14th ಫೈನಾನ್ಸ್ ಕಮಿಷನ್ ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಇಸ್ ಕರೆಕ್ಟ್. ಇಟ್ ಹ್ಯಾಸ್ ಇನ್ಕ್ರೀಸ್ ದ ಶೇರ್ ಆಫ್ ಸ್ಟೇಟ್ಸ್ ಇನ್ ದ ಸೆಂಟ್ರಲ್ ಡಿವಿಸಲ್ ಪೂಲ್ ಫ್ರಮ್ 32 to 42% ಅಂತೇಳಿ. ಸೊ ಇಟ್ಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್. ಅವಾಗ 14th ಫೈನಾನ್ಸ್ ಕಮಿಷನ್ ಇಟ್ ಹ್ಯಾಸ್ ಇನ್ಕ್ರೀಸ್ ಟು 42, ಬಟ್ ನಾವು 16th ಲೋಕಸಭಾದಲ್ಲಿ ಇಟ್ ಹ್ಯಾಸ್ ಬಿಕಮ್ 41. 42 ಅಲ್ಲ 41 ಆಗಿದೆ. ಈ 41 ಆಗೋದಕ್ಕೆ ಕಾರಣ ಅಂತ ಹೇಳಿದ್ರೆ, ಯಾವಾಗ ಜಮ್ಮು ಕಾಶ್ಮೀರ ಸ್ಟೇಟ್ಸ್ ಯೂನಿಯನ್ ಟೆರಿಟರೀಸ್ ಆಯಿತು, ಆ 1% ಅನ್ನ ಸ್ಟೇಟ್ಸ್ಗೆ ಹೋಗೋದನ್ನ ತೆಗೆದು ಹಾಕಿ ದಟ್ ಇಟ್ ವಿಲ್ ಕಮ್ ಅಂಡರ್ ದ, ಯಾಕಂದ್ರೆ ಯೂನಿಯನ್ ಟೆರಿಟರೀಸ್ ಕಮ್ ಅಂಡರ್ ಸೆಂಟರ್ ಅಲ್ವಾ. ಸೊ ಅದಕ್ಕೋಸ್ಕರ ದಟ್ 1% ವಾಸ್ ರೆಡ್ಯೂಸ್ಡ್. ಓಕೆ, ಅದಾದ್ಮೇಲೆ ಇಟ್ ಹ್ಯಾಸ್ ಮೇಡ್ ರೆಕಮೆಂಡೇಶನ್ಸ್ ಕನ್ಸರ್ನಿಂಗ್ ಸೆಕ್ಟರ್ ಸ್ಪೆಸಿಫಿಕ್ ಗ್ರಾಂಟ್ಸ್, ಸ್ಪೆಸಿಫಿಕ್ ಸೆಕ್ಟರ್ಸ್ಗೆ ಗ್ರಾಂಟ್ಸ್ ಮಾಡಿದೆ ಅಂತ ಹೇಳಿ ಹೇಳ್ತಕ್ಕಂತಹದ್ದು. ಸೊ ಅವಾಗ 14th ಫೈನಾನ್ಸ್ ಕಮಿಷನ್ ಅಲ್ಲಿ ಇಟ್ ವಾಸ್ ಆಕ್ಚುಲಿ ಡಿಸ್ಕಷನ್, ಅದನ್ನ ಮಾಡಬೇಕು ಮಾಡೋ ಡಿಸ್ಕಷನ್ ಇತ್ತು. ಸೊ ಅದನ್ನೇ ತಗೊಂಡು ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಟ್ಸ್ ಅ ರಾಂಗ್ ಸ್ಟೇಟ್ಮೆಂಟ್. ಅವಾಗ ದೇ ಹ್ಯಾವ್ ನಾಟ್ ರೆಕಮೆಂಡೆಡ್ ಫಾರ್ ದ ಸೆಕ್ಟರ್ ಸ್ಪೆಸಿಫಿಕ್ ಗ್ರಾಂಟ್ಸ್. ಸೊ ಅದಕ್ಕೆ ಸೊ ಇಲ್ಲಿ ಓನ್ಲಿ 1 ವಿಲ್ ಬಿ ದ ರೈಟ್ ಆಪ್ಷನ್. ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡಿ, ಇಲ್ಲಿ ದ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅಂಡ್ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ, ದೇ ಆರ್ ದ ಓನ್ಲಿ ಆಫೀಸರ್ಸ್ ಆಫ್ ದ ಗೌರ್ಮೆಂಟ್ who are allowed to participate in the meetings of Parliament of India. Friends, ಇಲ್ಲಿ ಅಬ್ಸರ್ವ್ ಮಾಡಿ, ಅಟಾರ್ನಿ ಜನರಲ್ ಅಂಡ್ ಸಾಲಿಸಿಟರ್ ಜನರಲ್ ಆರ್ ದ ಓನ್ಲಿ ಆಫೀಸರ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ, ಓನ್ಲಿ ಆಫೀಸರ್ಸ್ ಆಫ್ ಗೌರ್ಮೆಂಟ್. ಸೊ ಈ ತರ ವೆರಿ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ಸ್ ಗಳನ್ನ ನೋಡಿ, ಬರೀ ಇಬ್ಬರು ಮಾತ್ರ ದೇ ವಿಲ್ ಬಿ ಅಲೌಡ್ ಟು ಸಿಟ್ ಇನ್ ದ ಮೀಟಿಂಗ್ಸ್ ಆಫ್ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಅಂತ ಹೇಳಿ ಹೇಳಿರ್ತಕ್ಕಂಥದ್ದು. ಸೊ ಅಲ್ಲಿ ಬೇರೆ ಬೇರೆ ಅಫಿಷಿಯಲ್ಸ್ಗೂ ಸಹಿತ ಇರುತ್ತೆ. ಸೊ ಅದಕ್ಕೋಸ್ಕರ ಕೇವಲ ಅಟಾರ್ನಿ ಜನರಲ್ ಮತ್ತೆ ಸಾಲಿಸಿಟರ್ ಜನರಲ್ ಮಾತ್ರ ಇರೋದಿಲ್ಲ ಅಂತಕ್ಕಂಥದ್ದು. ಅದಾದ್ಮೇಲೆ ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ದ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಸಬ್ಮಿಟ್ಸ್ ಹಿಸ್ ರೆಸಿಗ್ನೇಷನ್ ಅಂಡ್ ದ ಗವರ್ಮೆಂಟ್ ವಿಚ್ ಅಪಾಯಿಂಟೆಡ್ ಹಿಮ್ ರಿಸೈನ್ಸ್. ಫ್ರೆಂಡ್ಸ್, ಇಲ್ಲೂ ಅಬ್ಸರ್ವ್ ಮಾಡಿ, ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಈ ಒಂದ್ ವೇಳೆ ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್ ರಿಮೂವ್ ಮಾಡಿದ್ರೆ ಇದು ಸರಿ ಆಗ್ತಾ ಇತ್ತು. ಆದ್ರೆ ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್ ಕೊಟ್ಟಿರೋದ್ರಿಂದ ಆ ಒಂದು ಸ್ಪೆಸಿಫಿಕ್ ಆಗಿ ಎಕ್ಸ್ಪ್ಲೇನ್ ಮಾಡಿಲ್ಲ ಅಂತಕ್ಕಂಥದ್ದು ಅಟಾರ್ನಿ ಜನರಲ್ಗೆ. ಸೊ ಅದಕ್ಕೆ it will become a wrong statement. So ಇಲ್ಲಿ neither 1 nor 2 will be the correct answer. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಸೊ ಇಲ್ಲಿ ನಾವು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಮತ್ತೆ ಅದರ್ ಬಾಡೀಸ್ ಬಗ್ಗೆ ಮಾತಾಡೋಣ. ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಕಾನ್ಸ್ಟಿಟ್ಯೂಷನಲ್ ಬಾಡೀಸ್, ಸೊ ಫ್ರೆಂಡ್ಸ್ ನೆನ್ಪಿಟ್ಕೊಳ್ಳಿ, ಸೊ ಇಲ್ಲಿವರೆಗೂ UPSC ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳು ಬಂದಿರತಕ್ಕಂಥದ್ದು, ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಮೇಲೆ ತುಂಬಾ ಕಡಿಮೆ ಆದಂಥ ಪ್ರಶ್ನೆಗಳು. ಸೊ ಅದಕ್ಕೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಎಸ್ಪೆಷಲಿ ಎಲೆಕ್ಷನ್ ಕಮಿಷನ್ನು ಮತ್ತೆ ಫಿನಾನ್ಸ್ ಕಮಿಷನ್ನು, ಅದಾದ್ಮೇಲೆ UPSC, ಅದಾದ್ಮೇಲೆ CAG, ಅದಾದ್ಮೇಲೆ ಅಟಾರ್ನಿ ಜನರಲ್, ಈ ಟಾಪಿಕ್ಸ್ ಅನ್ನ ಬಹಳ ಕೇರ್ಫುಲ್ ಆಗಿ ಓದ್ಕೊಳ್ಳಿ. ಸೊ ಇಲ್ಲಿ ಕನ್ಸಿಡರ್ ದ ಫಾಲೋಯಿಂಗ್ ಆರ್ಗನೈಸೇಷನ್ಸ್ ಆರ್ ಬಾಡೀಸ್. ದ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಒಂದಿದೆ, ಆಮೇಲೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಇದೆ, ಆಮೇಲೆ ನ್ಯಾಷನಲ್ ಲಾ ಕಮಿಷನ್ ಇದೆ, ಆಮೇಲೆ ನ್ಯಾಷನಲ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ಸ್ ರೆಡ್ರೆಸಲ್ ಕಮಿಷನ್. ಹೌ ಮೆನಿ ಆಫ್ ದ ಎಬೋವ್ ಆರ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್? ಸೊ ಫ್ರೆಂಡ್ಸ್, ಇದು ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅದು ಸಹಿತ ಜಸ್ಟ್ 2 years ಬ್ಯಾಕ್ ಅದನ್ನ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಮಾಡಿರ್ತಕ್ಕಂಥದ್ದು. ಅದೇ ಇದರ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆ. ಸೊ ದಿಸ್ ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ. NHRC ಇಸ್ ಅ ಸ್ಟ್ಯಾಚ್ಯುಟರಿ ಬಾಡಿ, ಅದು ಗೊತ್ತಿದೆ. ನ್ಯಾಷನಲ್ ಲಾ ಕಮಿಷನ್ ಈಸ್ ಆಲ್ಸೋ ಇಟ್ಸ್ ಅನ್ ಎಕ್ಸಿಕ್ಯೂಟಿವ್ ಬಾಡಿ, ಅದು ಕೂಡ ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ಲ. ಅದಾದ್ಮೇಲೆ
ಕನ್ಸ್ಯೂಮರ್ ಡಿಸ್ಪ್ಯೂಟ್ಸ್ ರಿಡ್ರೆಸಲ್ ಕಮಿಷನ್, ಇದು ಕೂಡ ಇಟ್ಸ್ ಅ ಸ್ಟ್ಯಾಚ್ಯುಟರಿ ಬಾಡಿ. ಸೊ ಅದಕ್ಕೆ ಓನ್ಲಿ ವೆನ್ ವಿಲ್ ಬಿ ದ ರೈಟ್ ಆಪ್ಷನ್. ಸೊ ಆ ಒಂದು ಬೇಸಿಕ್ಸ್ ಕ್ವಶನ್ ಸಹಿತ ಕೇಳ್ತಾರೆ, ಅದಕ್ಕೆ ಕ್ಲಿಯರ್ ಆಗಿ ಓದ್ಕೊಳ್ಳಿ ಯಾವುದು ಕಾನ್ಸ್ಟಿಟ್ಯೂಷನಲ್ ಬಾಡಿ, ಯಾವುದು ಸ್ಟ್ಯಾಚ್ಯುಟರಿ ಬಾಡಿ ಅಂತಕ್ಕಂಥದ್ದನ್ನ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇದರಲ್ಲಿ ಕನ್ಸಿಡರ್ ದ ಫಾಲೋಯಿಂಗ್: ಡೆಮೋಗ್ರಫಿ, ಪರ್ಫಾರ್ಮೆನ್ಸ್, ಫಾರೆಸ್ಟ್ ಎಕಾಲಜಿ, ಗವರ್ನೆನ್ಸ್ ರಿಫಾರ್ಮ್ಸ್, ಸ್ಟೇಬಲ್ ಗವರ್ಮೆಂಟ್, ಟ್ಯಾಕ್ಸ್ ಅಂಡ್ ಫಿಸಿಕಲ್ ಎಫರ್ಟ್ಸ್. ಫಾರ್ ದ ಹಾರಿಜಾಂಟಲ್ ಟ್ಯಾಕ್ಸ್ ಡೆವಲ್ಯೂಷನ್ ನಾನು ಹೇಳಿದೆ, ಫೈನಾನ್ಸ್ ಕಮಿಷನ್ ಬಗ್ಗೆ ಹೇಳಿದೆ. ವರ್ಟಿಕಲ್ ಡೆವಲ್ಯೂಷನ್ ಅಂದ್ರೆ ಏನು, ಹಾರಿಜಾಂಟಲ್ ಡೆವಲ್ಯೂಷನ್ ಅಂದ್ರೆ ಏನು. ದ 15th ಫೈನಾನ್ಸ್ ಕಮಿಷನ್ ಯೂಸ್ಡ್ ಹೌ ಮೆನಿ ಆಫ್ ದಿ ಅಬೋವ್ as criteria other than population, area and income distance ಅಂತ ಹೇಳಿ. ಸೊ ಇಲ್ಲಿ ಅದಕ್ಕೋಸ್ಕರ ಫೈನಾನ್ಷಿಯಲ್ ಕಮಿಷನ್ ಬಗ್ಗೆ ಡೀಟೇಲ್ ಆಗಿ ಓದ್ಕೊಳ್ಳಿ. ಆಮೇಲೆ ಪ್ರತಿಯೊಂದು ಕ್ರೈಟೇರಿಯಾ ಬಗ್ಗೆ ಓದ್ಕೊಳ್ಳಿ. ಇನ್ಕಮ್ ಡಿಸ್ಟೆನ್ಸ್ ಅಂತ ಹೇಳಿದ್ರೆ ಏನು, ಆಮೇಲೆ ಪಾಪ್ಯುಲೇಷನ್ ಯಾವ ಇಯರ್ದ ಪಾಪ್ಯುಲೇಷನ್ ಕನ್ಸಿಡರ್ ಮಾಡ್ಕೊಂತಾರೆ, ಅದೇ ಈ ಸರಿ ಕಾಂಟ್ರವರ್ಸಿ ಆಗಿದ್ದು. 2011 ಪಾಪ್ಯುಲೇಷನ್ ಯೂಸ್ ಮಾಡ್ಕೋಬೇಕಾ, 1971 ಪಾಪ್ಯುಲೇಷನ್ ಯೂಸ್ ಮಾಡೋಕೆ, ದಟ್ ವಾಸ್ ಅ ವೆರಿ ಕಾಂಟ್ರವರ್ಷಿಯಲ್ ಇಶ್ಯೂ ಆಲ್ಸೋ. ಅದಾದಮೇಲೆ ಯಾವ್ಯಾವ ಫ್ಯಾಕ್ಟರ್ಸನ್ನು ಇಲ್ಲಿ ಕನ್ಸಿಡರ್ ಮಾಡ್ಕೊಂಡಿದ್ರು, ಒಂದು ಇನ್ಕಮ್ ಡಿಸ್ಟೆನ್ಸ್ ಮತ್ತೆ ಪಾಪ್ಯುಲೇಷನ್ ಇದೆ, ಆಮೇಲೆ ಡೆಮೋಗ್ರಫಿ ಪರ್ಫಾರ್ಮೆನ್ಸ್ ಇದೆ, ಫಾರೆಸ್ಟ್ ಎಕಾಲಜಿ ಇದೆ, ಗವರ್ನೆನ್ಸ್ ರಿಫಾರ್ಮ್ಸ್ ಅಂತಕ್ಕಂತಹದ್ದು ಇಲ್ಲ, ಸ್ಟೇಬಲ್ ಗವರ್ಮೆಂಟ್ ಅಂತಕ್ಕಂತಹದ್ದಿಲ್ಲ, ಟ್ಯಾಕ್ಸ್ ಅಂಡ್ ಫಿಸಿಕಲ್ ಎಫರ್ಟ್ಸ್ ಸಹಿತ ಇರೋದು. ಸೊ ಫ್ರೆಂಡ್ಸ್, ಇಲ್ಲಿ ಓನ್ಲಿ 3 ವಿಲ್ ಬಿ ದ ರೈಟ್. ಸೊ ಇಂಥವನ್ನ ಏನು ಲಾಜಿಕ್ ಇಲ್ಲ. ಸೊ ಯು ವಿಲ್ ಹ್ಯಾವ್ ಟು ರಿವೈಸ್ ದಮ್. ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ರಿವೈಸ್ ಮಾಡ್ಕೋಬೇಕು. ಆಮೇಲೆ ನೀವು ಎಲ್ಲ ನೆನ್ಪಿಟ್ಕೋಬೇಕು. ಸಪೋಸ್ ನೀನು ಕಣ್ಣು ಮುಚ್ಕೊಂಡು ಹೇಳಪ್ಪ ಅಂತೇಳಿ ಯಾರೋ ನಿಮ್ಮನ್ನ ಕೇಳೋದಿಲ್ಲ. ಅಲ್ಲಿ ನೋಡಿ ನೀವು ರೆಕಗ್ನೈಸ್ ಮಾಡ್ಕೋಬೇಕು ಅಷ್ಟೇ. ಆ ಒಂದು ಇದನ್ನ ಬೆಳೆಸ್ಕೊಳ್ಳಿ. ಅದಕ್ಕೆ ಒಂದು 4-5 ಸಾರಿ ರಿವಿಷನ್ ಮಾಡಿದ್ರೆ ಅದು ನಿಮಗೆ ಡೆವಲಪ್ ಆಗುತ್ತೆ. ಸೊ ಅದನ್ನ ಎಕ್ಸಾಕ್ಟ್ಲಿ ನೆನ್ಪಿಟ್ಕೋಬೇಕು ಅಂತ ಹೇಳಿ ತಲೆನಿಸ್ಕೋಕ್ ಹೋಗಬೇಡಿ. ಸೊ ನೆಕ್ಸ್ಟ್ ನೋಡಿದ ತಕ್ಷಣ ಅದು ನಿಮಗೆ ಕಂಡುಹಿಡಿಬೇಕು ನೀವು ಅಷ್ಟೇ. ಅದನ್ನ ಆ ಥರ ನೆನ್ಪಿಟ್ಕೊಳ್ಳಿ. ಸೊ ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಒಂದು ಟಾಪಿಕ್ಸ್ ಡಿಸ್ಕಷನ್ ಇರತಕ್ಕಂತಹದ್ದು. ಸೊ ಇಲ್ಲಿಗೆ ನಾವು ಪಾಲಿಟಿ ಸಬ್ಜೆಕ್ಟ್ಸ್ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಅನ್ನ ಮುಗಿಸಿದ್ದೇವೆ. ಸೊ ಎಲ್ರಿಗೂ ಹೆಲ್ಪ್ ಆಗಿದೆ ಅನ್ಕೊಂತೀನಿ. ಸೊ ಈ ತರ ನಿಮ್ಮ ಪ್ರಿಪರೇಷನ್ ಅನ್ನ ನೀವು ಕಂಟಿನ್ಯೂಟಿ ಮಾಡ್ಕೊಳ್ಳಿ. ಪ್ರಿಲಿಮ್ಸ್ಗೆ ಫೋಕಸ್ ಮೇನ್ಲಿ ಆನ್ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಮೇಲೆ ಬಹುತೇಕ ನೀವು ಕಾನ್ಸಂಟ್ರೇಟ್ ಮಾಡೋಕ್ಕಾಗುತ್ತೆ. ಸೊ ನೆಕ್ಸ್ಟ್ ನಾವು ಬರ್ತಾ ಮುಂದಿನ ಒಂದು ಸಬ್ಜೆಕ್ಟ್ಗಳನ್ನ ಕವರ್ ಮಾಡೋಣ ಒಂದೊಂದಾಗಿನೇ. ಸೊ ಅದನ್ನ ಆಲ್ಮೋಸ್ಟ್ ನಿಮ್ಮ ಪ್ರಿಲಿಮ್ಸ್ ಹತ್ತಿರ ಬರೋದ್ರೊಳಗೇನೆ ಎಲ್ಲ ಒಂದು ವಿಷಯಗಳನ್ನ ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ನಿಮ್ಮ ಒಂದು ಸಪೋರ್ಟ್ ನಮಗೆ ಇರಲೇಬೇಕು. ಸೊ ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಚಾನಲ್, ನಮ್ಮ ವಿಡಿಯೋಸನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಕ್ವೆರೀಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಸಹಿತ ತಿಳಿಸ್ಕೊಡಿ. ಸೊ ಎಲ್ರಿಗೂ ಧನ್ಯವಾದ. ಸೊ ಮುಂದಿನ ಒಂದು ವಿಷಯದೊಂದಿಗೆ ಮತ್ತೆ ನಾನು ಸಬ್ಜೆಕ್ಟ್ ಒಂದಿಗೆ ಮತ್ತೆ ಬರ್ತೀನಿ. ಸೊ ಅಲ್ಲಿವರೆಗೂ ಕಾಯ್ತಾರೆ. ಎಲ್ರಿಗೂ ಧನ್ಯವಾದ.